ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರೂಜ್. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಟಿಫನ್ಗೆ ಬೇಗ ಕ್ವಿಕ್ಕಾಗಿ ಮಾಡ್ಬೋದು, ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಮ್ಮನೆಗೆ ಎಲ್ಲರಿಗೂ ಈ ಟಿಫನ್ ತುಂಬಾ ಇಷ್ಟ. ಆ್ಯಂಡ್ ನಾರ್ಮಲಾಗಿ ನಾವು ನೈಟ್ ಟೈಮು ಮಾಡ್ಕೊಂಡು ತಿನ್ಬೋದು. ಬಿಸಿಬೇಳೆಭಾತ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಅವಲಕ್ಕಿ ಬಿಸಿಬೇಳೆಭಾತ್ ನಾನು ಇದು ಮಾಡ್ತಿರೋದು ತುಂಬಾ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬೋದು. ಏನು ಬೇಕು ನೋಡೋಣ ಬನ್ನಿ. ಕರ್ಬೇವು ಸೊಪ್ಪು ಮತ್ತು ಕ್ಯಾಪ್ಸಿಕಮ್, ಟೊಮೆಟೊ ತರಕಾರಿ ಹಚ್ಚಿಟ್ಕೊಂಡಿದೀವಿ. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು. ಕ್ಯಾರೆಟ್, ಬೀನ್ಸ್ ಮತ್ತೆ ಗೆಡ್ಡೆಕೋಸು ತಗೊಂಡಿದ್ದೀನಿ. ಬಟಾಣಿ ಕೂಡ ನೆನೆಸಿ ಹಾಕೋಬಹುದು. ಅಂಡ್ ಇಲ್ಲಿ ಬೇಳೆ ಕೂಡ ಬೇಯಿಟ್ಟಿದ್ದೀನಿ. ಫಸ್ಟ್ ಒಟ್ಟಿಗೆ ತರಕಾರಿಯಲ್ಲಿ ಹಾಕ್ಬಿಟ್ರೆ ಬೇಗ ತರಕಾರಿನೂ ಬೆಂದೋಗ್ಬಿಡುತ್ತೆ, ಮತ್ತೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಸ್ಮ್ಯಾಶ್ ಆಗುತ್ತೆ ಅಂತ ಫಸ್ಟ್ ಬೇಳೆನ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ನಾನು ಟೊಮೆಟೊ ಮತ್ತೆ ತರಕಾರಿ ಎಲ್ಲ ಕೂಗಕ್ಕೆ ಇಟ್ಕೊತಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಂದ್ರೆ ನಿಮ್ಗೆ ಟೈಮ್ ಸೇವ್ ಮಾಡ್ಕೋಬಹುದು. ಬೇಗ ತಿಂಡಿ ಮಾಡ್ಬೇಕು ಅಂದಿದ್ದೀನಿ, ಇದನ್ನ ಮಾಡ್ಕೊಂಡು ತಿನ್ಬೋದು. ಈಗ ತೊಳೆದಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಂಡ್ ನೈಟ್ ಈವ್ನಿಂಗ್ ಕೂಡ ನಾವು ಒಂದೊಂದ್ಸಲಿ ಸ್ನ್ಯಾಕ್ಸ್ ಟೈಮ್ ತರನೇ ತಿನ್ಬೋದು. ಇಲ್ಲ ಅಂತಂದ್ರೆ ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿಲು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದನ್ನು ತರಕಾರಿ ಎಲ್ಲ ಹಾಕೊಂಡು ಒಂದು ವಿಷಲ್ನ ತಗೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದ್ದೀನಿ. ನಾವು ಒಗ್ಗರಣೆ ಕೂಡ ಹಾಕೋಬಹುದು, ಬಟ್ ಒಗ್ಗರಣೆಗಿಂತ ಈ ತರ ಬೇಯಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೀಟಾಗಿ ಬೇಳೆ ಎಲ್ಲ ಬೇಯುತ್ತೆ. ತರಕಾರಿನೂ ತುಂಬಾ ಬೇಯಲ್ಲ. ಆವಾಗ ಫಸ್ಟೇ ಬೇಳೆ ಬೇಯಿಸ್ಕೊಂಡು ಹಾಕ್ತಿರೋದ್ರಿಂದ ತರಕಾರಿ ಕೂಡ ನೀಟಾಗಿ ಕುಕ್ ಆಗುತ್ತೆ. ತುಂಬಾ ಮ್ಯಾಶ್ ಆದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ವಿಷಲ್ ಎಲ್ಲ ಹೋಗಿಸ್ಕೊಂಡ್ಮೇಲೆ ನೋಡಿ ಆರಿದೆ. ನೀಟಾಗಿ ತರಕಾರಿ ಕೂಡ ಇದೆ, ಬೇಳೆನೂ ಸಪ್ರೇಟಾಗಿ ಸ್ಮ್ಯಾಶ್ ಆಗಿದೆ. ಈ ಥರ ಬೆಂದ್ಮೇಲೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಕಾಯಿ ತುರಿ ಜಾಸ್ತಿ ಬೇಕು. ಕೊಬ್ಬರಿ, ಕಾಯಿ ತುರಿ ಮತ್ತು ಬಿಸಿಬೇಳೆಭಾತ್ ಪೌಡ್ರು, ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಬೆಲ್ಲ, ಶುಂಠಿ, ದಪ್ಪ ಮೆಣಸಿಕಾಯಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ, ಒಣಮೆಣಸಿಕಾಯಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಿಂಗೆ ಹಾಕ್ಕೋಬೇಕು. ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತು ಟೇಸ್ಟು ಕೂಡ ಚೆನ್ನಾಗಿದೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಣಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ದಪ್ಪ ಮೆಣಸಿಕಾಯಿ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟ್ ಆಗಿರುತ್ತೆ. ಮಾಡಿ ಟ್ರೈ ಮಾಡಿ, ಇದನ್ನ ಒಂದ್ಸಲಿ ಮಾಡ್ಕೊಂಡು ತಿನ್ನಿ. ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರಾ. ರೈಸ್ಗಿಂತ ಇದು ಶುಂಠಿ ಹಾಕಿದ್ರೆ ತುಂಬಾ ಅವಲಕ್ಕಿ ಮಾಡ್ಕೊಂಡು ತಿಂತಾ ಇರ್ತೀರಾ. ನಮ್ಗೆ ಅಷ್ಟು ಅವಲಕ್ಕಿ ಚಿತ್ರಾನ್ನ ಅವೆಲ್ಲ ಇಷ್ಟ ಆಗಲ್ಲ, ಹಾಗಾಗಿ ನಾವು ಬಿಸಿಬೇಳೆಭಾತ್ ಮಾಡ್ಕೊಂತೀವಿ. ಇವಾಗ ನಾನು ಬಿಸಿಬೇಳೆಭಾತ್ ಪೌಡರ್ ಹಾಕೋತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇದು ಮನೇಲಿ ಮಾಡಿರೋದು, ಹಾಗಾಗಿ ಬ್ಯಾಡಗಿಲ್ಲ ಜಾಸ್ತಿ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದೊಂದು 2 ಸಲ ಬಾಡಿಸ್ಕೋಬೇಕು, ಅದು ಘಾಟೆಲ್ಲ ಹೋಗ್ಮೇಲೆ ಚೆನ್ನಾಗಿರುತ್ತೆ. ಅವಾಗ ನಾವು ಮಳಿಸ್ಕೊಳ್ಳೋದು ಜಾಸ್ತಿ ಬೇಕಿಲ್ಲ. ಇವಾಗ ಹುಳಿ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಆದ್ಮೇಲೆ ನಾವು ಕೂಗಿಸ್ಕೊಂಡಿರೋ ಬೇಳೆ ಮತ್ತೆ ತರಕಾರಿನ ಇದಕ್ಕೆ ಹಾಕೋತಾ ಇದೀವಿ. ಇದಕ್ಕೆ ಹಾಕೊಂಡು ನಾವು 1-2 ಸಲ ಮಿಕ್ಸ್ ಮಾಡಿ ಮಳ್ಳಿದ್ರೆ ಸಾಕು. ಈ ತರ ಚೆನ್ನಾಗಿ ಮಳ್ಳಿದ್ರೆ ಸಾಕು. ಈಗ ಚೆನ್ನಾಗಿ ಕುದಿತಾರ ಟೈಮಲ್ಲಿ ನಾವು 1 ಲೋಟ ಅಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನ ಸ್ವಲ್ಪ ಮಾಡಿದ್ರೆ ಸಾಕು, ಜಾಸ್ತಿನೇ ಆಗುತ್ತೆ. ಹೀಗೆ ತೊಳೆದಿಟ್ಕೊಂಡಿರೋದನ್ನ ನಾವು ಅವಲಕ್ಕಿನ ಕುದಿಯೋ ಟೈಮ್ ಚೆನ್ನಾಗಿ ಕುದ್ದು ಮಸಾಲೆ ಅಂದರೆ ಸ್ಮೆಲ್ ಎಲ್ಲ ಹೋಗ್ಮೇಲೆ ಚೆನ್ನಾಗಿ ಘಮ ಘಮ ಅನ್ನತ್ತಲ್ಲ, ಆ ಟೈಮ್ ನಾವು ಹಾಕ್ಬೇಕಷ್ಟೇ. ಇದನ್ನ ನೋಡಿ ಇಷ್ಟು ತೆಳ್ಳಗಿದೆ ಅಲ್ವಾ, ಆಮೇಲೆ ಎಷ್ಟು ಗಟ್ಟಿಯಾಗಿ ಆಗುತ್ತೆ ಅಂತ. ತುಂಬಾನೇ ಚೆನ್ನಾಗಾಗುತ್ತೆ ಮತ್ತು ಕ್ವಾಂಟಿಟಿ ಅಷ್ಟೇ ಜಾಸ್ತಿ ಆಗುತ್ತೆ. ಈಗ ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿ ಮತ್ತು ಕಾಯಿ ತುರಿ ಹಾಕೊಳ್ಳೋಣ. ಇದಕ್ಕೆ ಕಾಯಿ ತುರಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆಚೆ ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೌಂಡ್ ನಿಮಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ನೋಡಿ 1-2 ಸಲ ಮಗುಷ್ಟಿಗೆ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತ. ಇನ್ನೂ ಕೂಡ ಗಟ್ಟಿ ಆಗುತ್ತೆ. ನೀವು ಫಸ್ಟೇ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ. ಇದು ಫಸ್ಟ್ ತೆಳ್ಳಗೈತಲ್ಲಪ್ಪ ಅಂತ ಅನ್ಕೋಬೇಡಿ, ಚೆನ್ನಾಗಾಗುತ್ತೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀಟಾಗಿ ಆಗುತ್ತೆ. ಫಸ್ಟೇ ನೀವು ಜಾಸ್ತಿ ನೀರು ಹಾಕೊಳ್ಳಿ, ಅವಲಕ್ಕಿ ನಿಮಗೆ ನೀಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇವಾಗ ಇನ್ನೂ ಕೂಡ 1 ರೌಂಡ್ ಸ್ವಲ್ಪ ಥಿಕ್ನೆಸ್ ಬರುತ್ತೆ. 1-2 ಸಲ ಕುದಿದ್ರೆ ಸಾಕು. ಇದು ತೀರಾ ಕುದಿಸ್ಲು ಬೇಡಿ ಜಾಸ್ತಿ. ನೋಡಿ ಇವಾಗ ಇದು ಆಗಿದೆ. ತುಂಬಾನೇ ಟೇಸ್ಟ್ ಆಗಿದೆ. ರುಚಿಗೆ ಎಷ್ಟು ಉಪ್ಪು ಬೇಕು ನೀವು ಹಾಕೊಳ್ಳಿ. ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ. ಫುಲ್ ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟಿ ಕೂಡ ಆಗಿದೆ. ಇದು ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾನೇ ಟೇಸ್ಟಿ ಆಗಿರೋ ಬಿಸಿಬೇಳೆಭಾತ್ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಗಟ್ಟಿನೂ ಕೂಡ ಆಗಿದೆ. ತುಂಬ ತೆಳ್ಳಗಿಲ್ಲ, ತುಂಬ ಗಟ್ಟಿಗಿಲ್ಲ. ತಿನ್ನೋದಕ್ಕೆ ನೀಟಾಗಿದೆ. ತುಂಬಾನೇ ಟೇಸ್ಟಿಯಾಗಿ ಆಗಿತ್ತು. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾಡ್ಕೊಂಡು ತಿಂತಾ ಇರ್ತೀರ. ನನ್ನ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಈಗ ಬಿಸಿ ಬಿಸಿ ಅವಲಕ್ಕಿ ಬಿಸಿಬೇಳೆಭಾತ್ಗೆ ತುಪ್ಪ ಹಾಕ್ಕೊಂಡು ಬೂಂದಿ ಹಾಕಿ ತಿಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬೂಂದಿ ಎಲ್ಲ ಹಾಕಿ ಸರ್ವ್ ಮಾಡಿದ್ದೀನಿ. ತುಂಬಾನೇ ಟೇಸ್ಟಿಯಾಗಿತ್ತು. ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬ ಖಾರ ಇಲ್ಲ, ತುಂಬಾನೇ ಮೈಲ್ಡ್ ಆಗಿಲ್ಲ, ನೀಟಾಗಿತ್ತು ಅದು.
ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಏನೇ ತಿಂಡಿ ಮಾಡಿದ್ರು ದಿನ ಏನಮ್ಮ ಅಂತಾಳೆ. ಈ ಥರ ಒಂದೊಂದು ದಿನ ವೆರೈಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಮತ್ತು ಎಲ್ಲ ತುಂಬ ಅವಳಿಗೆ ಇಷ್ಟ, ಅದು ಇದು ಅಂತ ಏನಲ್ಲ, ನನಗೆ ಅವಳಕ್ಕೆ ಇಷ್ಟ ಆಗಲ್ಲ ಅಷ್ಟೇ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ.